ಅಭಿಜಿತ್ ಬೆಂಗೇರಿ ಅವರ ನಮಸ್ಕಾರ. ನಮಸ್ಕಾರ. ಅಂಪೈರ್ ಆಗಬೇಕು ಅನ್ನೋ ಒಂದು ಐಡಿಯಾ ಯಾವಾಗ ಬಂತು ನಿಮಗೆ? ಸೊ ಆಡುವಾಗ ಏನು ಲಾಸ್ ಬಗ್ಗೆ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಯಿತು. ಅಂಪೈರಿಂಗ್ ಕ್ಲಾಸಸ್ ಇದೆ ಅಂತ ಗೊತ್ತಾಯಿತು. ಸೊ ಅವಾಗ ಅಂಪೈರಿಂಗ್ ಕ್ಲಾಸಸ್ ಸೇರಿಕೊಂಡೆ. ಅಟ್ ದ ಏಜ್ ಆಫ್ 17 ನಾನು ಅಂಪೈರಿಂಗ್ ಶುರು ಮಾಡಿದೆ. ಪ್ಯಾಷನ್ ಅಂತ ಹೇಳ್ಬೋದು, ಇಲ್ಲ ಪಾಕೆಟ್ ಮನಿ ಅಂತ ಹೇಳ್ಬೋದು. ಸ್ಕೋರಿಂಗ್ ಶುರು ಮಾಡಿದ್ವಿ. ಪೂರ್ತಿ ದಿನ ಸ್ಕೋರಿಂಗ್ ಮಾಡಿದರೆ ಒಂದು 40 ಓವರ್ಸ್ ಮ್ಯಾಚ್ ಇರ್ತಾ ಇತ್ತು. 75 ರುಪೀಸ್ ಸಿಗ್ತಾ ಇತ್ತು ನಮಗೆ. ನನಗೆ ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ದು DM ರಘು. ಪ್ರೆಸ್ಸಿಗೆಲ್ಲ ಅವ್ನು ಕೊಟ್ಟು ಬರ್ತಾ ಇದ್ದ. ಏನೆಲ್ಲ ಮಾಡಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂಪೈರ್ ಆಗಬೇಕು ಅನ್ನೋ ಕನಸು ಕಂಡ್ರೆ? ನೀವು ನಂಬ್ತಿರೋ ಇಲ್ಲ, ಇಡೀ ಇಂಡಿಯಾದಲ್ಲಿ 200 ಅಂಪೈರ್ಸು ಇಲ್ಲ BCCI ಪ್ಯಾನಲಲ್ಲಿ. ಇಟ್ ಈಸ್ ಚಾಲೆಂಜಿಂಗ್, ಟಫ್ ಇದೆ. ಅದೇ ಥರ ರಿವಾರ್ಡ್ಸ್ ಚೆನ್ನಾಗಿದೆ. ಅಂಪೈರಿಂಗ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳ್ತಾ ಇದ್ರು. ಈಗ ಇಟ್ ಈಸ್ ನೋ ಮೋರ್ ಅ ಥ್ಯಾಂಕ್ಲೆಸ್ ಜಾಬ್. ಇಟ್ ಈಸ್ ಅ ಜಾಬ್ ವೇರ್ ವಿ ಆರ್ ಅಕೌಂಟೇಬಲ್. ನ್ಯಾಚುರಲ್ ಇನ್ಸ್ಟಿಂಕ್ಟ್ ನಾನೇ ಪ್ಲೇಯರ್ಗಿಂತ ಜೋರಾಗಿ ನಾನೇ ಅಪೀಲ್ ಮಾಡಿಬಿಟ್ಟೆ. ದೆನ್ ಆಫ್ಟರ್ ಅ ಸೆಕೆಂಡ್ ಐ ರಿಯಲೈಸ್ ನೋ ಐ ಆಮ್ ನಾಟ್ ಅ ಪ್ಲೇಯರ್, ಐ ಆಮ್ ಅನ್ ಅಂಪೈರ್ ಅಂತ. ಗೇಮ್ ಇಸ್ ನಾಟ್ ಸಫರಿಂಗ್ ಬಿಕಾಸ್ ಆಫ್ ಅ ರಾಂಗ್ ಡಿಸಿಷನ್. ಪೂರ್ತಿ ಕ್ರೌಡ್ ಮುಂದೆ ಇಡೀ ಜಗತ್ TV ನೋಡ್ತಾ ಇದ್ದಾರೆ, ಅವ್ರ ಮುಂದೆ ರಾಂಗ್ ಡಿಸಿಷನ್ ಆದಾಗ ಬೇಜಾರಾಗತ್ತೆ. ಅಂಪೈರಿಂಗ್ ಅನ್ನ ಒಂದು ಫುಲ್ ಟೈಮ್ ಕರಿಯರ್ ಆಗಿ ಅದನ್ನ ಚೂಸ್ ಮಾಡೋ ಧೈರ್ಯ ಮಾಡಕ್ ಸಾಧ್ಯ ಇದೆಯಾ? ಸಡನ್ಲಿ ನಾನು ಫುಲ್ ಟೈಮ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಫೈನಾನ್ಷಿಯಲಿ ಚಾಲೆಂಜಸ್ ಆಗೋ ಸಾಧ್ಯತೆ ಇದೆ. ಎಡ್ಜ್ ಆದಾಗ ನೀವು TV ನೋಡುವಾಗ ಕ್ಲಿಯರ್ ಎಡ್ಜ್ ಕೇಳಿಸುತ್ತೆ. ಅಂಪೈರು ಏನು ಹಾಕೊಂಡಿರ್ತಾನೆ, ಬಟ್ ನಮ್ಗೆ ಅದು ಸ್ಟಮೈಕ್ ಆಕ್ಸೆಸ್ ಇರಲ್ಲ. ತುಂಬಾ ಜನ ಅನ್ಕೊಳ್ತಾರೆ ಏನದು ಕ್ಲಿಯರ್ ಎಡ್ಜ್ ಆಗಿತ್ತು, ಅವ್ನು ಕಿವಿಯಲ್ಲಿ ಹಾಕೊಂಡಿದ್ದ ಆದ್ರೂ ಕೇಳಿಸಿಲ್ಲ ಅವನಿಗೆ ಅಂತ.